ಇನ್ನು ಭಾರತಕ್ಕೆ ಹೊರಟ ಹಡಗಿನ ಮೇಲೆ ಮತ್ತೆ ಇರಾನ್ ದಾಳಿಯಾಗಿದೆ. ಒಟ್ಟು 3 ಹಡಗುಗಳನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿರೋದು, 2 ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕದನ ವಿರಾಮ ವಿಸ್ತರಣೆ ಆಗಲಿದೆ, ಆದರೆ ಹೋರ್ಮೋಜ್ ಜಲಸಂಧಿ ಮೇಲಿನ ಅಮೆರಿಕದ ದಿಗ್ಬಂಧನ ಮುಂದುವರಿಯಲಿದೆ ಅಂತ ಘೋಷಿಸಿದ ಬೆನ್ನಲ್ಲೇ ಹೋರ್ಮೋಜ್ ಉದ್ವಿಗ್ನಗೊಂಡಿದೆ. ಬುಧವಾರ ಜಲಸಂಧಿ ದಾಟ್ತಾ ಇದ್ದ 3 ಹಡಗುಗಳ ಮೇಲೆ ಇರಾನ್ ದಾಳಿಯನ್ನ ನಡೆಸಿಬಿಟ್ಟಿದೆ. ಸೊ ಇದು ಸಾಕಷ್ಟು ರೀತಿಯಾದಂಥ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರೋದು. ನೋಡಿ, 2 ಲೈಬೀರಿಯಾ ಹಾಗೂ ಪನಾಮ ಧ್ವಜ ಹೊಂದಿದೆ. 1 ಹಡಗು ಭಾರತದ ಗುಜರಾತ್ನತ್ತ ತೆರಳ್ತಾ ಇತ್ತು ಅಂತ ತಿಳಿದು ಬಂದಿದೆ. ಈ 3 ಹಡಗುಗಳಲ್ಲಿ 2 ಇರಾನ್ ವಶದಲ್ಲಿದ್ದು ಮತ್ತೊಂದು ಹಡಗು ಸಮುದ್ರದಲ್ಲೇ ಉಳ್ಕೊಂಡಿದೆ. ಏಪ್ರಿಲ್ 18ರಂದು ಹೋರ್ಮೋಜ್ ಜಲಸಂಧಿ ದಾಟ್ತಾ ಇದ್ದ ಭಾರತೀಯ ಹಡಗೊಂದರ ಮೇಲೆ ಇರಾನ್ ದಾಳಿ ನಡೆಸಿತ್ತು. ದಾಳಿಗೆ ಭಾರತ ತೀವ್ರ ಆಕ್ಷೇಪವನ್ನು ಸಲ್ಲಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೆ ದಾಳಿ ನಡೆದಿರುವುದು ಆತಂಕ ಮೂಡಿಸಿದೆ. ಇರಾನ್ನ ಸುದ್ದಿವಾಹಿನಿಗಳ ಪ್ರಕಾರ ಎಂಎಸ್ಸಿ ಫ್ರಾನ್ಸಿಸ್ಕಾ ಮತ್ತು ಇಫಾಮಿ ನೋಡ್ಸ್ ಹೆಸರಿನ ಹಡಗುಗಳನ್ನು ಇರಾನ್ ವಶಕ್ಕೆ ಪಡ್ಕೊಂಡಿದೆ. ಇವುಗಳಲ್ಲಿ ಒಂದು ಗುಜರಾತ್ಗೆ ತೆರಳ್ತಾ ಇದ್ರೆ ಇನ್ನೊಂದು ಶ್ರೀಲಂಕಾಕ್ಕೆ ತೆರಳ್ತಾ ಇತ್ತು. ಅಗತ್ಯ ಪರವಾನಗಿ ಹೊಂದಿಲ್ಲದ ಕಾರಣ ವಶಕ್ಕೆ ಪಡೆಯಲಾಗಿದೆ ಅಂತ ಇರಾನ್ ಹೇಳ್ಕೊಂಡಿದೆ. ಪರವಾನಗಿ ಅನ್ನೋದು ಇರಲಿಲ್ಲ, ಸೊ ನಾವು ಅದಕ್ಕೆ ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಅವ್ರು ಕ್ಲಾರಿಟಿ ಕೊಡ್ತಾ ಇದ್ದಾರೆ. ಇನ್ನು ಒಂದು ಹಡಗಿಗೆ ಹಾನಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇರಾನ್ ದಾಳಿಯಲ್ಲಿ ಲೈಬೇರಿಯಾದ ಧ್ವಜ ಹೊಂದಿದ್ದ ಸರಕು ಸಾಗಣೆ ಹಡಗಿಗೆ ಹಾನಿಯಾಗಿದೆ. ಇನ್ನು 2ನೇ ಹಡಗು ಪನಾಮ ಧ್ವಜ ಹೊಂದಿದೆ. 3ನೇ ಹಡಗು ಲಿಬಿಯಾದ ಧ್ವಜ ಹೊಂದಿತ್ತು. ಈ ಹಡಗು ಹೋರ್ಮೋಜ್ ಜಲಸಂಧಿ ದಾಟುವಾಗ ದಾಳಿ ನಡೆದಿದೆ. ಈ ಹಡಗು ಸಮುದ್ರದಲ್ಲೇ ಉಳ್ಕೊಂಡಿದೆ. ಮಧ್ಯಪ್ರಾಚ್ಯ ಸಂಘರ್ಷ ಆರಂಭವಾದ ಬಳಿಕ ಹೋರ್ಮೋಜ್ ಜಲಸಂಧಿಯಲ್ಲಿ ಸುಮಾರು 30 ಹಡಗುಗಳ ಮೇಲೆ ದಾಳಿ ನಡೆಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇನ್ನು ಮುನೀರ್ ಡಬಲ್ ಗೇಮ್ ಸಂಧಾನಕ್ಕೆ ಬಾರದ ಇರಾನ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಂಧಾನಕ್ಕೆ ಬಂದಿಲ್ಲ ಇರಾನು. ಯಾಕೆ ಅಂತಂದರೆ ಮುನೀರ್ದೇನೋ ಡಬಲ್ ಗೇಮ್ ಅಂತೆ. ಏನದು ಡಬಲ್ ಗೇಮ್? ಇರಾನ್ ಅಮೆರಿಕ ನಡುವಿನ 2ನೇ ಸುತ್ತಿನ ಸಂಧಾನ ಸಭೆ ನಡೆಯದೇ ಇರೋದಕ್ಕೆ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಅವರ ಡಬಲ್ ಗೇಮ್ ಕಾರಣ ಅಂತ ಹೇಳ್ತಾ ಇದ್ದಾರೆ. ಅವರು ಆತ ಇರಾನ್ ಜೊತೆ ಚೆನ್ನಾಗಿದ್ಕೊಂಡ್ರು ಅಮೆರಿಕ ಪರ ವಾಲಿದ್ರು. ಇದು ಇರಾನ್ ಕೋಪಕ್ಕೆ ಕಾರಣವಾಗಿ ಆ ದೇಶ ಸಂಧಾನಕ್ಕೆ ಬರಲಿಲ್ಲ ಅಂತ ಮೂಲಗಳು ಉಲ್ಲೇಖಿಸಿ ಮಾಧ್ಯಮವೊಂದು ವರದಿ ಮಾಡಿದೆ. ಸೊ ಪಾಕಿಸ್ತಾನದವರು ಎಡಬಿಡಂಗಿ ಕೆಲಸ ಮಾಡಿರೋದು, ಅದಕ್ಕೇನೆ ನಾವು ಬರಲ್ಲ ಅಂತ ಹೇಳಿದ್ರು ಅನ್ನೋದನ್ನು ಅಲ್ಲಿನ ಮಾಧ್ಯಮವೊಂದು ವರದಿ ಮಾಡ್ತಾ ಇದೆ. ಅಂದರೆ ಇರಾನ್ ಅಮೆರಿಕ ನಡುವಿನ 2ನೇ ಸುತ್ತಿನ ಸಂಧಾನ ಸಭೆ ನಡೆಯದೇ ಇರೋದಕ್ಕೆ ಕಾರಣನೇ ಈ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಅಂತ ಹೇಳ್ತಾ ಇದ್ದಾರೆ. ಆ ದೇಶ ಸಂಧಾನಕ್ಕೆ ಬರಲಿಲ್ಲ ಅಂತ ಮೂಲಗಳನ್ನು ಉಲ್ಲೇಖಿಸಿ ಮಾಧ್ಯಮವೊಂದು ಈಗಾಗಲೇ ವರದಿ ಮಾಡಿದೆ, ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಅಂತ. ಇರಾನ್ ಸರ್ಕಾರದ ಪ್ರಮುಖರನ್ನ ಇತ್ತೀಚೆಗೆ ಭೇಟಿ ಮಾಡಿದ್ದ ಮುನೀರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆಗೆ ನಿಮ್ಮ ಬೇಡಿಕೆಗಳ ಬಗ್ಗೆ ಮಾತನಾಡುವೆ, ಇರಾನ್ಗೆ ಅನುಕೂಲಕರ ಆಗುವ ನಿರ್ಣಯಕ್ಕೆ ಯತ್ನಿಸುವೆ ಅಂತ ಭರವಸೆಯನ್ನು ನೀಡಿದರು. ಆ ಪ್ರಕಾರ ಮುನೀರ್ಗೆ ಇರಾನ್ ತನ್ನ ಬೇಡಿಕೆಗಳನ್ನು ಪಟ್ಟಿಗಳನ್ನು ನೀಡಿತು. ಆದರೆ ಈ ಬೇಡಿಕೆ ಪಟ್ಟಿಯನ್ನು ಮುನೀರ್ ಅಮೆರಿಕಕ್ಕೆ ರವಾನಿಸಲೇ ಇಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಮುನೀರ್ ಮೇಲೆ ಇರಾನ್ಗೆ ನಂಬಿಕೆಗೆ ಹೊರಟು ಹೋಗಿದೆ ಅಂತ ಉನ್ನತ ಮೂಲಗಳು ಹೇಳಿದೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದೆ. ಅಂದರೆ ಇವರು ನಾವು ಓಕೆ ಮಾತುಕತೆಗೆ ಬರ್ತೀವಿ, ಆದರೆ ನಮ್ದು ಒಂದಷ್ಟು ಬೇಡಿಕೆಗಳು ಅನ್ನೋದಿದೆ, ಈ ಬೇಡಿಕೆಗಳನ್ನು ನೀವು ಅಮೆರಿಕಕ್ಕೆ ತಿಳಿಸಿ, ಅವ್ರು ಅದಕ್ಕೆ ಒಪ್ಕೊಂಡ್ರು ಅಂತಂದರೆ ನಾವು ಬರೋಕ್ಕೆ ರೆಡಿ ಅಂತ ಹೇಳಿದ್ರಂತೆ. ಇವರು ಮಧ್ಯಸ್ಥಿಕೆ ವಹಿಸಿದವ್ರು ನೆಟ್ಟಿಗಿರಬೇಕು ತಾನೆ, ಇವ್ರು ನೆಟ್ಟಿಗೆ ಇಲ್ಲ. ಆಯ್ತಾಯ್ತು ಹೇಳ್ತೀವಿ ಅಂತ ಹೇಳೇ ಇಲ್ಲ. ಇದನ್ನು ಯಾರ್ರೀ ಮಧ್ಯಸ್ಥಿಕೆ ಅಂತಾರೆ? ಮೀಡಿಯೇಟ್ರ್ ಕೆಲಸ ಮಾಡ್ಬೇಕಾದ್ರೆ ನೆಟ್ಟಿಗೆ ಮಾಡಬೇಕು, ಇಲ್ಲ ಮಾಡೋಕ್ಕೆ ಹೋಗಬಾರ್ದು, ಒಂದು ಸೈಡ್ ಆಗಿಬಿಡತ್ತೆ. ಅದಕ್ಕೆ ಹೇಳೋದು, ಯಾವುದನ್ನೇ ವಹಿಸ್ಕೋಬೇಕಾದ್ರೂ ಜವಾಬ್ದಾರಿನ ಬಹಳ ಸೀರಿಯಸ್ಸಾಗಿ ಜವಾಬ್ದಾರಿ ವಹಿಸ್ಕೋಬೇಕು. ಫಸ್ಟ್ ಆಫ್ ಆಲ್ ನಮಗೆ ಆ ಯೋಗ್ಯತೆ ಇದೆಯಾ ಅಂತ ತಿಳ್ಕೊಬೇಕು, ಆ ಕೆಪಾಸಿಟಿ ಇದೆಯಾ ಅಂತ ತಿಳ್ಕೊಬೇಕು. ಆಮೇಲೆ ನಮಗೆ ಈ ಸುಳ್ಳು ಹೇಳೋ ಬುದ್ಧಿ, ಆಮೇಲೆ ಅಲ್ಲಿಂದ ಇಲ್ಲಿಂಗೆ ತಂದಾಕೋ ಬುದ್ಧಿ, ಇದೆಲ್ಲ ನಮಗಿಲ್ವಾ ಅಂತ ನಾವು ಯೋಚನೆ ಮಾಡಬೇಕು. ಪಾಕಿಸ್ತಾನದವರು ಅದನ್ನು ಯೋಚನೆ ಮಾಡಿಲ್ಲ ಅಂತ ಕಾಣಿಸುತ್ತೆ. ಹೆಂಗೋ ಹಂಗೂ ಹಿಂಗೋ ಆಡ್ಕೊಂಡು ಹೆಂಗೋ ಮಾಡಿಬಿಡೋಣ ಅಂತ ಹೋಗಿದ್ದಾರೆ. ಇರಾನ್ ಅವ್ರು ಎಚ್ಚೆತ್ಕೊಂಡ್ರು. ಅಮೆರಿಕ ಮತ್ತು ನಮ್ಮ ಮಧ್ಯದಲ್ಲಿ ಅರ್ಧ ತಂದಾಗ್ತಿರೋದೇ ಪಾಕಿಸ್ತಾನದವರು ಅಂತ ಅವ್ರಿಗೆ ಗೊತ್ತಾಯಿತು. ಸೊ ಅದಕ್ಕೆ ನಾವು ಬಿಲ್ಕುಲ್ ಬರೋದೇ ಇಲ್ಲ ಬಿಡಿ ಅಂತ ಹೇಳಿದ್ರು. ಇನ್ನು ಇಸ್ರೇಲ್ ಗುಪ್ತಚರ ಜೊತೆ ನಂಟು, ಇರಾನ್ನಲ್ಲಿ ವ್ಯಕ್ತಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಜೊತೆಗೆ ನಂಟು ಹೊಂದಿರುವ ಆರೋಪ ಹೊರಿಸಿ ಇರಾನ್ ಬುಧವಾರ ವ್ಯಕ್ತಿಯೊಬ್ಬನನ್ನು ಗಲ್ಲಿಗೇರಿಸಿದೆ. ಮೆಹದಿ ಫರೀದ್ ಎಂಬಾತ ಮರಣದಂಡನೆಗೆ ಗುರಿಯಾದಂಥ ವ್ಯಕ್ತಿ ಮಸೂದ್ ಜೊತೆ ಸಂಪರ್ಕ ಹೊಂದಿರುವಂಥ ಕಾರಣಕ್ಕೆ ಗಲ್ಲಿಗೆ ಏರಿಸಲಾಗಿದೆ. ಸೂಕ್ಷ್ಮ ರಾಜ್ಯ ಸಂಸ್ಥೆಗೆ ಕೆಲಸ ಮಾಡ್ತಾ ಇದ್ದ ಮಸೂದ್ಗೆ ಮಾಹಿತಿಯನ್ನು ರವಾನಿಸಿದ ಆರೋಪ ಈತನ ಮೇಲೆ ಕೇಳಿಬಂದಿದೆ.